ನನಗಾದರೆ ಈ ಒಂದು ಕ್ಷೇತ್ರದ ಹೆಸರು ತಗೊಳ್ದೇನೆ ನಾನೊಂದು ಈಗ ನ್ಯೂಸ್ ಮಾಡಬೇಕು ಅಂತಂದ್ರೂ ಕೂಡ ಒಂದು ಈ ಕ್ಷೇತ್ರದ ಹೆಸರು ತಗೊಳ್ದೇನೆ ಪಾಕಿಸ್ತಾನನ ಹೆಸರು ತಗೊಳಕ್ಕಾಗತ್ತಾ ಸರ್ ನಾನು? ಆ ಗ್ರಾಮದಲ್ಲಿ ಯಾವುದೇ ಈ ದೇಶದ ಕಾನೂನು ನಡೆಯುವುದಿಲ್ಲ. ಅಲ್ಲಿ ನೋಡಿ ಡಿ ನಂಬರ್ ಇದೆ. ಒಬ್ಬನೇ ಒಬ್ಬ ರಿಕ್ಷಾದ ಡಿ ನಂಬರ್ ಇಲ್ಲದೆ ಬಾಡಿಗೆ ಮಾಡಲಿಕ್ಕೆ. ಈಗ ನೋಡಿ ಸೌಜನ್ಯ ಸತ್ತಾಗ ನಾವು 464 62 ಏನೋ ಇದು ತೆಗ್ದದ್ದು. ಒಂದು 30 ವರ್ಷದ ಕೇಳಿದ 10 ವರ್ಷದ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ 10 ವರ್ಷದ ಕೊಟ್ಟಿದ್ದಾರೆ. ಅದರಲ್ಲಿ 6 ವರ್ಷದ್ದು, 9 ವರ್ಷದ್ದು, 14 ವರ್ಷದ್ದು, 12 ವರ್ಷದ್ದೆಲ್ಲ ಇದ್ದಾವೆ. ಆ 18 ಹೆಣ್ಣು ಮಕ್ಕಳು ಸೌಜನ್ಯಳ ಬಾಡಿ ಹೇಗೆ ಬೆತ್ತಲೆ ಆಗಿ ಸಿಕ್ಕಿದ್ದು, ಅಂಡರ್ ಗಾರ್ಮೆಂಟ್ಸ್ ಇಲ್ಲದೆ, ಬಟ್ಟೆ ಬರೆ ಇಲ್ಲದೆ ಬೆತ್ತಲೆ ಆಗಿ ಸಿಕ್ಕಿದೆ, ಅದೇ ರೀತಿ ಸಿಕ್ಕಿರೋದು ಒಂದು 18 ಅದು ಪಾಕಿಸ್ತಾನದಲ್ಲಿ ಸಿಕ್ಕಿದಲ್ಲ. ಈಗ ನಮ್ಮ ದೇಶ ಬಿಟ್ಟು ಹೋಗಿರ್ತಕ್ಕಂಥ ನಿತ್ಯಾನಂದ ಸ್ವಾಮೀಜಿ ಒಂದು ಪ್ರತ್ಯೇಕ ರಾಷ್ಟ್ರ ಕಟ್ಕೊಂಡ್ರಲ್ಲ, ಪುಣ್ಯಕ್ಕೆ ಅವನು ಯಾರು ನಿತ್ಯಾನಂದ ಎಲ್ಲೋ ಹೋಗಿ ಏನೋ ಒಂದು ಇದು ಮಾಡ್ಕೊಂಡಿದ್ದಾನೆ. ಯಾವುದೋ ಒಂದು ಇದನ್ನು ತಗೊಂಡು ಏನೋ ದ್ವೀಪವನ್ನು ತಗೊಂಡು ಇಲ್ಲಿ ಅತ್ಯಾಚಾರಿಗಳು ಇಲ್ಲೇ ಮಾಡ್ಕೊಂಡಿದ್ದಾರೆ. ಸರ್, ಇದಕ್ಕೆ ಸಂಬಂಧಪಟ್ಟಿರೋಂಗೆ ನಾನು ಕೇಳೋದಾದ್ರೆ ಈಗ ನನಗೂ ಒಂದು ಕ್ವಶನ್ ಇದೆ ಸರ್. ಈಗ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋಂಗೆ ಇಲ್ಲಿ ಒಂದು ನಡೆದಿರೋಂಥ ಕೃತ್ಯ ಇಲ್ಲಿ ನಡೆದಾಗಿರೋದು. ನನಗಾದರೆ ಈ ಒಂದು ಕ್ಷೇತ್ರದ ಹೆಸರು ತಗೊಳ್ದೇನೆ ನಾನೊಂದು ಈಗ ನ್ಯೂಸ್ ಮಾಡಬೇಕು ಅಂತಂದ್ರೂ ಕೂಡ ಒಂದು ಈ ಕ್ಷೇತ್ರದ ಹೆಸರು ತಗೊಳ್ದೇನೆ ಪಾಕಿಸ್ತಾನನ ಹೆಸರು ತಗೊಳಕ್ಕಾಗತ್ತಾ ಸರ್ ನಾನು? ಒಂದು ರೀತಿಯಲ್ಲಿ ನೀವು ಅದನ್ನು ಹೇಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೇ ಈ ದೇಶದ ಕಾನೂನು ನಡೆಯೋದಿಲ್ಲ. ಅಲ್ಲಿ ನೋಡಿ ಡಿ ನಂಬರ್ ಇದೆ. ಡಿ ಅಂತ ಹೇಳಿ ಅಲ್ಲಿ ಯಾರು ಕೂಡ ಒಬ್ಬನೇ ಒಬ್ಬ ರಿಕ್ಷಾದ ಡಿ ನಂಬರ್ ಇಲ್ಲದೆ ಬಾಡಿಗೆ ಮಾಡಲಿಕ್ಕಿಲ್ಲ. ಇದು ಯಾವ ಕಾನೂನು? ಅವ್ರದೇ ಕಾನೂನು, ಅವ್ರದೇ ರೂಲ್ಸು. ಮತ್ತೆ ಈಗ ನೋಡಿ ಸೌಜನ್ಯ ಸತ್ತಾಗ ನಾವು 464 62 ಏನೋ ಇದು ತೆಗ್ದದ್ದು. ಒಂದು 30 ವರ್ಷದ ಕೇಳಿದ 10 ವರ್ಷದ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ 10 ವರ್ಷದ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ 464 462 ಅಸಹಜ ಸಾವುಗಳು. ಅದರಲ್ಲಿ 90 ಮಹಿಳೆಯರು, 49 ಸಾಧಾರಣ 25ರಿಂದ 35 ವರ್ಷದ ಹುಡುಗಿಯರು, ಅದರಲ್ಲಿ 18 ವರ್ಷದ್ದು 18 ಹೆಣ್ಣುಮಕ್ಕಳು, ಅದರಲ್ಲಿ 6 ವರ್ಷದ್ದು, 9 ವರ್ಷದ್ದು, 14 ವರ್ಷದ್ದು, 12 ವರ್ಷದ್ದೆಲ್ಲ ಇದ್ದಾವೆ. ಆ 18 ಹೆಣ್ಣುಮಕ್ಕಳು ಸೌಜನ್ಯಳ ಬಾಡಿ ಹೇಗೆ ಬೆತ್ತಲೆ ಆಗಿ ಸಿಕ್ಕಿದ್ದು, ಅಂಡರ್ ಗಾರ್ಮೆಂಟ್ಸ್ ಇಲ್ಲದೆ, ಬಟ್ಟೆ ಬರೆ ಇಲ್ಲದೆ ಬೆತ್ತಲೆ ಆಗಿ ಸಿಕ್ಕಿದೆ, ಅದೇ ರೀತಿ ಸಿಕ್ಕಿರುವಂಥ 18 ಮೃತದೇಹಗಳು. ಅದು ಪಾಕಿಸ್ತಾನದಲ್ಲಿ ಸಿಕ್ಕಿದಲ್ಲ, ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು. ಪಾಕಿಸ್ತಾನದಲ್ಲೆಲ್ಲ ಮತ್ತೆ ಎಲ್ಲೋ ಕೋರ್ಟಿನೊಳಗಡೆ ಸಿಕ್ಕಿದ್ದಲ್ಲ, ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು. ಇವ್ರದೇ ಕಾನೂನು, ಇವ್ರದೇ ರೂಲ್ಸ್ ಅನ್ನೋ ಥರ ಆದರೆ ಈಗ ನಮ್ಮ ದೇಶ ಬಿಟ್ಟು ಹೋಗಿರ್ತಕ್ಕಂಥ ನಿತ್ಯಾನಂದ ಸ್ವಾಮೀಜಿ ಒಂದು ಪ್ರತ್ಯೇಕ ರಾಷ್ಟ್ರ ಕಟ್ಕೊಂಡ್ರಲ್ಲ, ಅಂದ್ರೆ ಇವಾಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಇದು ಪ್ರತ್ಯೇಕ ರಾಜ್ಯ ಏನಾದರೂ ವಿಂಗಡಣೆ ಆಗೋಯ್ತಾ ಅಂತ? ಆಲ್ರೆಡಿ ನಿರ್ಮಾಣ ಆಗಿದೆ ಅಲ್ಲ. ಹೆಸರು ಹೇಳಬೇಡಿ ಅಂತ ಹೇಳಿದ್ರೆ ನಿರ್ಮಾಣ ಆಯ್ತಲ್ಲ. ಈ ಅತ್ಯಾಚಾರಿಗಳ ಆಸ್ತಿ ಹಾಗಾದ್ರೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಅಥವಾ ನ್ಯಾಯಾಂಗ ಅನ್ನೋದು ಸುಮ್ಮನೆ ಅದೇ ನೀವು ಹೇಳಿದ, ನಾನೀಗ ಹೇಳಿದನಲ್ಲ, ಸೌಜನ್ಯನ ಅತ್ಯಾಚಾರ ಕೊಲೆ ಹೇಗೆ ಮಾಡಿದ್ರು ಅದೇ ರೀತಿ ಆ ಅತ್ಯಾಚಾರಿಗಳನ್ನು ಕೊಲೆ ಮಾಡಬೇಕು ಮಾರ್ಗದಲ್ಲಿ ಅಂತೇಳಿ. ಆಗಲೇ ನ್ಯಾಯ ಸಿಗುದು, ಇದಕ್ಕೆ ಆಗಲೇ ನ್ಯಾಯ ಸಿಗುದು. ಈ ಕಾನೂನು ಐ ವಿಟ್ನೆಸ್ ಬೇಕು ಅಂತ ಕೇಳ್ತಾರೆ. ನಾನು ಕೇಳೋದು ಈ ಕಾನೂನಿಗೆ, ನಮ್ಮ ದೇಶದ ಕಾನೂನು ಉಂಟಲ್ಲ, ಐ ವಿಟ್ನೆಸ್ ಅಂತ ಕೇಳ್ತಾರೆ. ನೋಡಿದವನ ಕಣ್ಣನ್ನೇ ಕಿತ್ತು ಬಿಡ್ತಾರೆ. ಏನು ಮಾಡ್ತೀರಿ ನೀವು? ಎಲ್ಲಿಂದ ತರಲಿ? ಅದು ಗೊತ್ತಿಲ್ಲ. ನೋ ನೋ ನೋ, ಅದು ಗೊತ್ತಿಲ್ಲ, ತಂದುಕೊಡು. ಐ ವಿಟ್ನೆಸ್ ಬೇಕು. ಎಲ್ಲಿಂದ? ನೋಡಿ ಅಲ್ಲಿ ಹಬ್ಬ ಮುದುಕಂದು ಫೋಟೋ ತೋರಿಸ್ತಾರೆ. ಮೊನ್ನೆ ಯಾರೋ ಇದರಲ್ಲಿ ಕುഞ്ഞ ಅಂತ ಹೇಳಿ ಅವರು ಯಾವುದೋ ಒಂದು ಹೆಣ್ಮಗುವನ್ನು ರೇಪ್ ಮಾಡಿದ್ದನ್ನು ನೋಡಿದ್ದಾರೆ. ನೋಡಿ ಅಲ್ಲಿ ಕಾಲಿನ ಇಲ್ಲಿಂದ ಅವರು ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡ್ತಾರೆ. ಆ ಕಲ್ಲಿನ ಕೋರೆಯಲ್ಲಿ ಅವರೊಬ್ಬರು ದಲಿತರು, ಅವರು ಕಲ್ಲಿನ ಕೋರೆಯಲ್ಲಿ ಕೊಂಡೋಗಿ ಸೈಜ್ ಕಲ್ಲಿ ಎತ್ತಿ ಹಾಕಿ ಈ ಕಾಲನ್ನು ಅಲ್ಲಿಂದಲೇ ಕಟ್ ಮಾಡಿಬಿಡ್ತಾರೆ. ಈಗಲೇ ಜೀವಂತವಾಗಿದ್ದಾರೆ. ಮೊನ್ನೆ ಮಠಣ್ಣವ್ರ ಹತ್ರ ಮಾತಾಡಿದೊಂದು ವಿಡಿಯೋ ಇದೆ. ಯಾವ ನ್ಯಾಯ ಕೇಳ್ತೀರಿ ಸ್ವಾಮಿ? ಯಾವ ನ್ಯಾಯ ಕೇಳ್ತೀರಿ? ಏನೋ ಪುಣ್ಯಕ್ಕೆ ಅವನು ಯಾರು ನಿತ್ಯಾನಂದ ಎಲ್ಲೋ ಹೋಗಿ ಏನೋ ಒಂದು ಇದು ಮಾಡ್ಕೊಂಡಿದ್ದಾನೆ, ಯಾವುದೋ ಒಂದು ಇದನ್ನು ತಗೊಂಡು ಏನೋ ದ್ವೀಪವನ್ನು ತಗೊಂಡು ಇಲ್ಲಿ ಅತ್ಯಾಚಾರಿಗಳು ಇಲ್ಲೇ ಮಾಡ್ಕೊಂಡಿದ್ದಾರೆ. ಈಗ ನೋಡಿ, ಉದಾಹರಣೆಗೆ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟಲ್ಲಿದ್ದಾರೆ, ನಮ್ಮ ಮೇಲೆ ಕೇಸ್ ಮಾಡಿಸ್ತಾರೆ. ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ನೋಡಿ.
ಭಾಳ ಶ್ರೀಮಂತರು ಅತ್ಯಾಚಾರಿಗಳು, ಭಾಳ ದುಡ್ಡಿದೆ ಅವ್ರ ಹತ್ರ, ಅತ್ಯಾಚಾರಿಗಳ ಹತ್ರ. ಧಾರವಾಡದಲ್ಲಿ ಹೋದ್ರೆ ಧಾರವಾಡದಲ್ಲಿ ಕೇಸು ನಮ್ಮ ಮೇಲೆ, ತುಮಕೂರು ಹೋದ್ರೆ ತುಮಕೂರಲ್ಲಿ ಕೇಸು. ಪ್ರಾಮಿಸ್ ಆಗಿ ಹೇಳ್ತೇನೆ, ನಮಗೆ ಈಗ ಕೋರ್ಟಿಗೆ ಹೋಗ್ಲಿಕ್ಕೆ ಕಾಸಿಲ್ಲ. ಆ ಧರ್ಮಸ್ಥಳ ಮಂಜುನಾಥನ ಆಣೆ, ಅಣ್ಣಪ್ಪನ ಆಣೆ ಹೇಳ್ತೇನೆ, ನಾವು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಭಿಕ್ಷೆ ಬೇಡುವಂಥ ಪರಿಸ್ಥಿತಿ. ಅತ್ಯಾಚಾರ ಮಾಡಿದವರು ಯಾರು ಇದ್ದಾರೋ ಅಲ್ಲಲ್ಲಿ ಕೇಸು ನಮ್ಮ ಮೇಲೆ. ನಾನು ಹೇಳೋದು, ಆ ವಕೀಲರುಗಳಿದ್ದಾರಲ್ಲ, ಆ ಫೈಟ್ ಎಲ್ಲ ಮಾಡ್ತಾರಲ್ಲ, ಅವರನ್ನು ಹಿಡಿದ್ರೆ ಸರಿ ಗೊತ್ತಾಗ್ತದೆ ಅತ್ಯಾಚಾರಿಗಳು ಯಾರು ಅಂತೇಳಿ. ಅವರಿಗೆ ದುಡ್ಡು ಕೊಡೋದು ಯಾರು, ಆ ವಕೀಲರುಗಳ ಆಫೀಸನ್ನು ಕಂಟ್ರೋಲ್ ಮಾಡೋದು ಯಾರು, ನಮ್ಮ ಮೇಲೆ ಕೇಸ್ ಯಾರು ಹಾಕಿಸೋದು. ಯಾಕಪ್ಪ ನಾವು ಅತ್ಯಾಚಾರಗಳ ಬಗ್ಗೆ ಮಾತಾಡ್ತೇವೆ? ಅಲ್ಲಿ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ, ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ, ಮನೆ ಅವ್ರು ಹೇಳಿದ್ದಾರೆ ಇಂಥವ್ರು ಮಾಡಿದ್ದಾರೆ ಅಂತೇಳಿ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೆ ಇಷ್ಟು ವರ್ಷದಿಂದ. ಇದಕ್ಕೆ ಇವರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಟು ನೋಡಿದ ನಾನೇ 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 ಅಂತೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಕೇಸ್ ಹಾಕಿಸೋದು, ಅಲ್ಲಲ್ಲಿ ಇದು ಹಾಕಿಸುವಂಥದ್ದು. ಯಾವುದು ಏನು ಡಿಫಾಮೇಷನ್ ಹಾಕುವಂಥದ್ದು. ಎಷ್ಟು? ಸೌಜನ್ಯ ಹೋರಾಟಗಾರರ ಮೇಲೆ 65 ಕೋಟಿ ಡಿಫಾಮೇಷನ್. 65 ಕೋಟಿ ಡಿಫಾಮೇಷನ್ ಹಾಕಬೇಕಾದ್ರೆ ಕೋರ್ಟಿಗೆ ಎಷ್ಟು ಪರ್ಸೆಂಟ್ ಕಟ್ಟಬೇಕು ಸ್ವಾಮಿ? ನಿಮ್ಮ ಲೆಕ್ಕದಲ್ಲಿ, ಮಾಧ್ಯಮದವರ ಲೆಕ್ಕದಲ್ಲಿ ಕೋರ್ಟಿಗೆ ಎಷ್ಟು ಪರ್ಸೆಂಟ್ ದುಡ್ಡು ಕಟ್ಟಬೇಕು? ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದಂಥವರು ಪಾಪದವರಾದರೆ ಆ 65 ಕೋಟಿಗೆ ಡಿಮ್ಯಾಂಡ್ ಮಾಡಬೇಕಾದ್ರೆ, ಕೋರ್ಟಲ್ಲಿ ತೆಗೊಳ್ಳಿಕ್ಕೆ ಅರ್ಜಿ ಹಾಕಬೇಕಾದ್ರೆ ಅವನು ಎಷ್ಟು ಪರ್ಸೆಂಟ್ ಕಟ್ಟಬೇಕು? ಆ ದುಡ್ಡು ಎಲ್ಲಿಂದ ಬಂತು ಸ್ವಾಮಿ? ಆ ದುಡ್ಡು ಎಲ್ಲಿಂದ ಬಂತು? ಬೆಳಗಾಮಲ್ಲಿ ಕೇಸು, ಧಾರವಾಡದಲ್ಲಿ ಕೇಸು, ಆ ದೇವಿಯ ಕ್ಷೇತ್ರದಲ್ಲಿ ಸವದತ್ತಿಯಲ್ಲಿ ಕೇಸು, ತುಮಕೂರಲ್ಲಿ ಕೇಸು, ಇನ್ನು ಮಡಿಕೇರಿ ಮೈಸೂರಿನಲ್ಲಿ ಹಾಕಿದ್ದಾರೆ. ಇದು ಇಲ್ಲಿ ನಡೆಯುವುದಲ್ಲ, ಎಲ್ಲಿ ಈ ಕ್ರೈಮ್ ಆಗಿದೆ ಅಲ್ಲೇ ಹಾಕಿ ಅಂತ ಹೇಳಿದ್ದಾರೆ, ಕಳಿಸಿಬಿಟ್ಟಿದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್, ಬೆಳ್ತಂಗಡಿ ಕೋರ್ಟು, ಬೆಂಗಳೂರು ಹೈಕೋರ್ಟು, ಇದಕ್ಕೆಲ್ಲ ಖರ್ಚು ಯಾರು ಮಾಡೋದು ಸ್ವಾಮಿ? ದಿನನಿತ್ಯ ಅದೇ ಬಡಪಾಯಿ ಅತ್ಯಾಚಾರಿ ಅಂತ ಯಾರು ಬಿಂಬಿಸ್ತಾ ಇದ್ದಾರ, ಇದೇ ಸಂತೋಷ್ ರಾವ್ ಖರ್ಚಿ ಕೊಡೋದ? ಇದು ಕೂಡ ಒಂದು ಈ ಕಾನೂನಿಗೆ ಕಣ್ಣಿಗೆ ಕಾಣೋದಿಲ್ಲ, ಇದರ ಹಿಂದ್ಗಡೆ ಯಾರು ಅಂತ. ಇಷ್ಟು ಯೋಚನೆ ಮಾಡುವಂಥ ಒಂದು ಇಷ್ಟು ಮೂರ್ಖ ಒಂದು ನಮ್ಮ ಇನ್ವೆಸ್ಟಿಗೇಷನ್ ಇರ್ಬೋದು, ನಮ್ಮ ಏನು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಮಾಹಿತಿ ಕೊಡುವಂಥ ಇಂಟೆಲಿಜೆನ್ಸ್ ಇವ್ರಿಗೆ ಸಹ ಅರ್ಥ ಆಗೋದಿಲ್ವಾ? ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ಇದನ್ನು ಯಾರು ಮಾಡಿಸೋದು? ಇದನ್ನೆಲ್ಲ ಯಾವ ಸಂಘಟನೆಯವರು ಮಾಡಿಸೋದು? ನಾವೇ ಹೇಳಿದ್ದೇವಪ್ಪ, ಯಾರೋ ಅತ್ಯಾಚಾರ ಮಾಡಿದ್ದಾರೆ, ಮರ ಗಿಡಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಲ್ಲು ಬಂಡೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣಿ ಪಕ್ಷಿಗಳು ಅತ್ಯಾಚಾರ ಸೌಜನ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬರ್ಬರವಾಗಿ ಆ ಮಗುವನ್ನು ಅತ್ಯಾಚಾರ ಮಾಡಿದ್ದಾರೆ. ಅದು ಯಾವ ಯಾವ ರೀತಿ ಅಂತೇಳಿ ಅದೆಲ್ಲ ಕಥೆಗಳನ್ನು ಹೇಳಿದ್ದೇವೆ. ಇದು ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಹೇಳುವಂಥದ್ದು. ಅತ್ಯಾಚಾರ ಆಗಿದೆ, ಇಷ್ಟೆಲ್ಲ ಕೋರ್ಟುಗಳಲ್ಲಿ ಕೇಸು, ಸೌಜನ್ಯ ಪರ ಹೋರಾಟಗಾರರ ಮೇಲೆ ಮಾಡಿಸುವವ. ನೋಡಿ, ಒಂದು ನಾಚಿಗೆ ಗೇಡು ವಿಚಾರ ಅಂತ ಹೇಳಿದರೆ ನಮ್ಮ ಪೊಲೀಸ್ ಇಲಾಖೆ ಬೇಕಾ ಬೇಡು ಅಂತೇಳಿ ಇನ್ನು ತೀರ್ಮಾನ ಮಾಡಲಿ, ಜನರು ತೀರ್ಮಾನ ಮಾಡಲಿ. ಮೊನ್ನೆ ಸಂತೋಷ್ ಅವನ ತಂದೆ ತೀರಿದ್ರು, ಅವನು ಜೈಲಲ್ಲಿ ಇರಬೇಕಾದ್ರೆ ತಾಯಿ ತೀರಿದ್ರು. ಅವನು ಎಲ್ಲಿ ತನಕ ಪಾಪ ಅವನು ಹೆದರಿಕೆ ಆಗಿದೆ ಅಂತ ಹೇಳಿದರೆ, ತಂದೆಯನ್ನು ಮೊನ್ನೆ ಬಾಡಿ ತೆಗೆಯುವಾಗ ಅಂತ್ಯಕ್ರಿಯೆಗೆ ಕೂಡ ಬಂದಿಲ್ಲ ಅವನು. ನನಗೇನೋ ಮಾಡಿಬಿಡ್ತಾರೆ ಅವ್ರ ಕೈಗೆ ಸಿಕ್ಕಿಬಿಟ್ರೆ ಅಂತ ಹೇಳಿದ. ಒರಿಜಿನಲ್ ಅತ್ಯಾಚಾರಿಗಳ ಕೈಗೆ ಸಿಕ್ಕಿಬಿಟ್ರೆ ನನ್ನನ್ನು ಮುಗಿಸಿಬಿಡ್ತಾರೆ ಅಂತೇಳಿ. ಇನ್ನೂ ಏನಿಲ್ಲ ಬಿಡಿ, ಅವನು 2 ಸಲ ನಿರಪರಾಧಿ ಆಗಿ ಹೋಗಿದ್ದಾನೆ ಅವನು. ಆದರೆ ಅವನು ಅಮಾಯಕ, ಅವನಿಗೆ ಇದಿಲ್ಲ, ಬುದ್ಧಿ ಸರಿಯಿಲ್ಲ. ಆದರೂ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ. ಅದಕ್ಕೂ ಕೂಡ ಬಂದಿಲ್ಲ. ಅವನ ಖರ್ಚು ಮಾಡೋದು ಇದಕ್ಕೆಲ್ಲ, ಈ ಕೋರ್ಟಿಗೆ ಇದನ್ನು ತಿಳ್ಕೊಳ್ಳಿಕ್ಕೆ ಒಂದು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಇದಕ್ಕೆ ಯಾರು ಗತಿಯೇ ಇಲ್ವೋ, ಗತಿಗೋತ್ರನೇ ಇಲ್ವ? ಆಗ ಉಳ್ಳವ ಮಾಡಿದ್ದೆಲ್ಲ ಸರಿ. ಹಾಗಾದರೆ ನಾವು ಈ ದೇಶದ ಪ್ರಜೆಗಳಲ್ಲ.